ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪ್ರೆಸೆಂಟ್ ಟೈಮ್ನ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರ್ಬೋದು, ಅಥವಾ ಸಪ್ರೇಷನ್ ಆಗಿರ್ಬೋದು, ಇಲ್ಲ ಅಂದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ಬೋದು. ಯಾವ ರೀತಿಯಾದರೂ ಈ ಸಮಯ ನಿಮ್ಮ ರಿಲೇಷನ್ಶಿಪ್ ಜೊತೆ ಕನೆಕ್ಟೆಡ್ ಆಗಿರ್ಬೋದು. ಸೊ ಎನರ್ಜಿಯ ಪ್ರಕಾರ ನಿಮ್ಮ ಪಾರ್ಟ್ನರ್ನ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ತುಂಬ ಡಿಸ್ಟರ್ಬ್ಡ್ ಎನರ್ಜಿಯಲ್ಲಿದ್ದಾರೆ, ತುಂಬ ಆ್ಯಂಗ್ಸೈಟಿ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಬೇಸರದಲ್ಲಿದ್ದಾರೆ, ಒಂಟಿತನ ಅನ್ನೋದು ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಡಿಸ್ಟರ್ಬ್ ಆಗಿರುವ ಎನರ್ಜಿ ಇದೆ, ಕಷ್ಟದ ಎನರ್ಜಿ, ರಿಗ್ರೆಟ್ನಲ್ಲಿ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅವರು ಎಲ್ಲರಿಂದಲೂ ದೂರ ಆಗ್ತಾ ಇದ್ದಾರೆ. ಅವರಿಗೆ ಫ್ಯಾಮಿಲಿ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇದ್ದರೂ ಆಗಿರಬಹುದು, ಫ್ರೆಂಡ್ಸ್ ಜೊತೆ ತುಂಬ ಕ್ಲೋಸ್ ಇದ್ದರೂ ಇರಬಹುದು, ಯಾರ ಜೊತೆಯಾದರೂ ತುಂಬ ಬೆರೆತು ಇರ್ತಾ ಇದ್ದ ವ್ಯಕ್ತಿ ಆದರೆ ಈಗ ಎಲ್ಲರಿಂದ ದೂರ ಆಗ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಒಂಟಿತನ ತುಂಬ ಫೀಲ್ ಆಗ್ತಾ ಇದೆ. ಈಗ ಯಾವುದಕ್ಕೂ ಮನಸ್ಸನ್ನೋದು ಇಲ್ಲ, ಎಲ್ಲರ ಜೊತೆ ಕೂತು ಮಾತಾಡುವಂತಹ ಮನಸ್ಸಿಲ್ಲ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತಹ ಮನಸ್ಸಿಲ್ಲ. ಒಬ್ಬ ವ್ಯಕ್ತಿ ತುಂಬ ಡಿಸ್ಟರ್ಬ್ ಆಗಿದ್ದಾಗ, ತುಂಬ ಆ್ಯಂಗ್ಸೈಟಿಯಲ್ಲಿದ್ದಾಗ, ತುಂಬ ರಿಗ್ರೆಟ್ನಲ್ಲಿ ಇದ್ದಾಗ ಅದೇ ಎನರ್ಜಿ ಇದೆ. ಅವರ ತಪ್ಪುಗಳ ಬಗ್ಗೆ ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅವರಿಗೆ ಅವರು ಎಲ್ಲೋ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಮೇ ಬಿ ಅವರು ನಿಮ್ಮನ್ನು ಬಿಟ್ಟು ದೂರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಷನಲ್ಲಿ ಸ್ಟಕ್ ಆಗಿರ್ಬೋದು. ಕೆಲವರ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಥರ್ಡ್ ಪಾರ್ಟಿ ಅನ್ನೋದು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಮಾತ್ರ ಅಂತ ತಗೊಳ್ಳೋದಲ್ಲ, ಅದು ಒಂದು ಜಾಬ್ ಆಗಿರ್ಬೋದು, ಅವರ ಕೆರಿಯರ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಕೂಡ ಆಗಿರ್ಬೋದು, ಅಥವಾ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರ್ಬೋದು. ಅವರ ಎಮೋಷನ್ಸ್ ಅವರು ನಿಮಗೆ ಹೇಳ್ಕೊಳ್ತಾ ಇಲ್ಲ, ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಬೇಕು ಅಂತ ಬಯಸ್ತಾ ಇದ್ದಾರೆ, ಯಾವುದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ, ತುಂಬ ಡಿಸ್ಟರ್ಬ್ ಆಗಿ ಕಾಣ್ತಾ ಇದ್ದಾರೆ. ಅವರಿಗೆ ನೀವು ಈಗ ನಿಮ್ಮ ಲೈಫ್ನಲ್ಲಿ ಗ್ರೋ ಆಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಎಲ್ಲವೂ ಪಾಸಿಟಿವ್ ಆಗ್ತಾ ಇದೆ ನಿಮ್ಮ ಲೈಫ್ನಲ್ಲಿ ಅಂತ ಅಂದ್ಕೊಳ್ತಾ ಇದ್ದಾರೆ. ನೀವು ಅವರಿಲ್ಲದೆ ಹ್ಯಾಪಿ ಆಗಿದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಅವರು ನಿಮ್ಮ ಲೈಫ್ನಲ್ಲಿದ್ದಾಗ ಪ್ರಾಬ್ಲಮ್ಸ್ ಮಾತ್ರ ಇತ್ತು, ಅಡೆತಡೆಗಳು ಮಾತ್ರ ಇತ್ತು, ನೀವು ಏನೂ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ನೀವು ಲೈಫ್ನಲ್ಲಿ ಮುಂದೆ ಹೋಗ್ತಾ ಇದ್ದೀರಾ, ಅಥವಾ ಹ್ಯಾಪಿ ಆಗಿರ್ಬೋದು, ಅಥವಾ ಸೈಲೆಂಟ್ ಆಗಿರ್ಬೋದು. ಅದೇ ಅವರಿಗೆ ತುಂಬ ನೋವು ಕೊಡ್ತಾ ಇದೆ. ಅವರಿಲ್ಲದೆ ನೀವು ಹೇಗೆ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ ಅನ್ನೋ ಯೋಚನೆ ಅವ್ರಿಗೆ ಬರ್ತಾ ಇದೆ. ಸೊ ಅವರು ಅದನ್ನು ಹೇಳ್ಕೊಳ್ತಾ ಇಲ್ಲ. ಅವರು ಹೊರಗಡೆ ತೋರಿಸ್ತಾ ಇರೋದು ಒಂದಾಗಿರ್ಬೋದು, ಬಟ್ ಮನಸ್ಸಿನ ಒಳಗಡೆ ಸಂಪೂರ್ಣ ಬೇರೆ ಆಗಿದೆ. ಅವ್ರು ಹೇಳದೇ ಇದ್ದರೂ, ತೋರಿಸ್ಕೊಳ್ದೇ ಇದ್ದರೂ ಒಳಗೊಳಗೆ ಡೀಪ್ ಡೌನಲ್ಲಿ ಫೀಲ್ ಆಗ್ತಾ ಇದ್ದಾರೆ, ತುಂಬ ಸ್ಯಾಡ್ ಆಗ್ತಾ ಇದ್ದಾರೆ. ನೀವಿಲ್ಲದೆ ದೂರ ಇರೋದು ಎಷ್ಟು ಕಷ್ಟ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ಸ್ಟಕ್ ಎನರ್ಜಿ, ಅವರು ಅವರ ಲೈಫ್ನಲ್ಲಿ ಸಂಪೂರ್ಣವಾಗಿ ಸ್ಟಕ್ ಆಗಿಬಿಟ್ಟಿದ್ದಾರೆ. ನಾನೀಗ ಏನು ಮಾಡಬೇಕು, ಏನು ಸರಿ ಇದೆ, ಏನು ತಪ್ಪಾಗಿದೆ ಅಂತ ಅವರಿಗೆ ಯಾವುದೂ ಅರ್ಥ ಆಗ್ತಾ ಇಲ್ಲ.
ಲೈಫ್ನಲ್ಲಿ ಇಷ್ಟು ಪ್ರಾಬ್ಲಮ್ಸ್, ಇಷ್ಟು ಟೆನ್ಷನ್ ಇವೆಲ್ಲವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೆ ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆಗೆ ರಿಯೂನಿಯನ್ ಆಗಬೇಕು ಅನ್ನೋ ಆಸೆ ಅವರ ಮನಸ್ಸಿನಲ್ಲಿದೆ. ನಿಮ್ಮಿಬ್ಬರ ಪಾಸ್ಟ್ ಮೂಮೆಂಟ್ಸ್ ನೆನಪಾಗ್ತಾ ಇದೆ. ನಿಮ್ಮ ಜೊತೆಗೆ ಕಳೆದ ಸಮಯ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ನಿಮ್ಮ ಜೊತೆ ಇದ್ದ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ಆ ವ್ಯಾಲ್ಯೂ ಅವರಿಗೆ ಅರ್ಥ ಆಗಿರಲಿಲ್ಲ, ಆ ಟೈಮ್ನಲ್ಲಿ ಅವರಿಗೆ ರಿಯಲೈಸ್ ಅನ್ನೋದು ಆಗಿರಲಿಲ್ಲ. ಆದರೆ ಈಗ ರಿಯಲೈಸ್ ಆಗ್ತಾ ಇದೆ. ಈಗ ಯೋಚನೆ ಮಾಡಿದಾಗ ನಿಮ್ಮಿಬ್ಬರ ನಡುವೆ ಎಷ್ಟು ಡಿಸ್ಟೆನ್ಸ್ ಬಂದಿದೆಯೇ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಅವರಿಂದ ಎಷ್ಟು ದೂರ ಹೋಗಿದ್ದೀರೋ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಎಲ್ಲವನ್ನ ಬಿಟ್ಟು ಓಡಿ ಬಂದು ನಿಮ್ಮ ಹತ್ರ ಇರಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಮಾತ್ರ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಯಾವ ರೀತಿಯಾದರೂ ಈ ರಿಲೇಷನ್ಶಿಪ್ ಸರಿ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ, ಕ್ಯೂರಿಯಾಸಿಟಿ ಅನ್ನೋದಿದೆ. ನಿಮಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯ ಕೂಡ ಅವರು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನೇ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಹೋಗಿದ್ದು, ನಿಮ್ಮ ಜೊತೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಕೊಂಡಿದ್ದು, ಅದು ಇವರು ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಇವತ್ತಿನ ಎನರ್ಜಿ ಪ್ರಕಾರ ಅವರಿಗೆ ತುಂಬ ಫೀಲ್ ಆಗ್ತಾ ಇದೆ, ರಿಗ್ರೆಟ್ ಆಗ್ತಾ ಇದೆ. ನಾನು ಆ ತಪ್ಪು ಮಾಡಿರದೇ ಇದ್ದರೆ, ಈ ಸಿಚುವೇಶನ್ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಯೋಚನೆ ಬರ್ತಾ ಇದೆ. ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಈಗ ಏನು ಮಾಡಲಿ, ಏನು ಮಾತಾಡಲಿ, ಯಾವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ರೂಡಾಗಿ ನಡೆಸ್ಕೊಂಡಿರ್ಬೋದು, ರೂಡಾಗಿ ಬಿಹೇವ್ ಮಾಡಿರ್ಬೋದು. ಕೆಲವರು ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಚೀಟ್ ಮಾಡಿರ್ಬೋದು, ಅಥವಾ ನಿಮಗೆ ಏನಾದರೂ ಸುಳ್ಳು ಹೇಳಿರ್ಬೋದು, ನಿಮ್ಮಿಂದ ದೂರ ಆಗಿ ನಿಮಗೆ ಹರ್ಟ್ ಮಾಡಿರ್ಬೋದು. ಬಟ್ ಈಗ ಅಂದ್ಕೊಳ್ತಿದ್ದಾರೆ, ನಾನು ಯಾವ ರೀತಿ ಮತ್ತೆ ಹೋಗಲಿ, ಯಾವ ಮುಖ ಇಟ್ಕೊಂಡು ಮತ್ತೆ ಮಾತಾಡಲಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಯಾಕೆಂದರೆ ಅವರು ನಿಮ್ಮ ಜೊತೆ ತಪ್ಪು ಮಾಡಿದ್ರು, ನಿಮಗೆ ನೋವು ಕೊಟ್ಟರು, ನಿಮ್ಮನ್ನು ಬಿಟ್ಟು ದೂರ ಆದರು, ನಿಮಗೆ ಟೆನ್ಷನ್ ಕೊಟ್ಟಿದ್ರು, ನಿಮಗೆ ಹರ್ಟ್ ಮಾಡಿದ್ರು. ನೀವು ಅವರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಇದ್ರಿ. ಅವರು ಮಾಡಿದ ತಪ್ಪು, ಅವರು ಮಾಡಿದ ನೋವು, ಅವರು ಮಾಡಿದ ಸಿಚುವೇಶನ್ ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾಯಿತ್ತು. ಮೇ ಬಿ ಒಂದು ಸಮಯದಲ್ಲಿ ನೀವು ನಿಮ್ಮ ಫೀಲಿಂಗ್ಸನ್ನು ಇವರಿಗೆ ತುಂಬ ಎಕ್ಸ್ಪ್ರೆಸ್ ಮಾಡಿದ್ದೀರಾ, ಆಮೇಲೆ ಎಲ್ಲವನ್ನ ನಿಲ್ಲಿಸಿರ್ಬೋದು, ಅವರಿಂದ ದೂರ ಆಗಿರ್ಬೋದು, ಅಥವಾ ನಾರ್ಮಲ್ ಆಗಿ ಮುಂದೆ ಬಂದಿರಬಹುದು. ಆದರೆ ಈಗ ಅವರಿಗೆ ಅವರ ತಪ್ಪಿನ ಬಗ್ಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಈಗ ಏನು ಮಾಡಲಿ, ಏನು ಕರೆಕ್ಟ್ ಅನ್ನೋ ಯೋಚನೆಗಳು ಅವರ ಮೈಂಡ್ನಲ್ಲಿ ಬರ್ತಾ ಇದೆ. ನಿಮ್ಮ ಎನರ್ಜಿ ಪ್ರಕಾರ ಕೆಲವೊಮ್ಮೆ ನೀವು ತುಂಬ ಡಿಸ್ಟರ್ಬ್ಡ್ ಆಗ್ತಾ ಇದ್ದೀರಾ. ಮೊದಲು ನಿಮ್ಮ ಮನಸ್ಸನ್ನು ಕಾಮ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿರಿ. ನಿಮ್ಗೆ ಅನ್ನಿಸ್ಬೋದು ಕೆಲವೊಂದು ಸಲ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೀವಾ, ಆಗ್ತಾ ಇಲ್ವಾ ಅಂತ ಡೌಟ್ ಕೂಡ ಬಂದಿರ್ಬೋದು. ಆದರೆ ನಿಧಾನವಾಗಿ ಅವ್ರಿಗೆ ರಿಯಲೈಸೇಷನ್ ಬರ್ತಾ ಇದೆ ಅನ್ನೋ ಎನರ್ಜಿ ಇದೆ. ಅವರಲ್ಲಿ ಹೀಲಿಂಗ್ ಆಗ್ತಾ ಇದೆ. ಮೇ ಬಿ ನಿಮ್ಮ ಮ್ಯಾನಿಫೆಸ್ಟೇಷನ್ನಿಂದ ಅವರಲ್ಲಿ ಹೀಲಿಂಗ್ ಆಗಿರ್ಬೋದು, ಅಥವಾ ನೀವು ಲವ್ ವೈಬ್ರೇಷನ್ ಕಳುಹಿಸಿ ಅವರಿಗೆ ಹೀಲಿಂಗ್ ಮಾಡಿರ್ಬೋದು. ಯಾವ ರೀತಿಯಾದರೂ ಸರಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಎಫೆಕ್ಟ್ ಅವರ ಮೇಲೆ ನಿಧಾನವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಎನರ್ಜಿ ಇದೆ. ಅದಕ್ಕಾಗಿ ಅವರಿಗೆ ಒಂದೊಂದಾಗಿ ಎಲ್ಲವೂ ರಿಯಲೈಸ್ ಆಗ್ತಾ ಇದೆ. ಒಂಟಿತನ ಫೀಲ್ ಮಾಡೋದು, ಒಬ್ಬರೇ ಕೂತು ಯೋಚನೆ ಮಾಡೋದು, ಡೀಪ್ ಥಿಂಕಿಂಗಲ್ಲಿ ಇರೋದು. ಒಬ್ಬ ವ್ಯಕ್ತಿ ಇಷ್ಟೊಂದು ಯೋಚನೆ ಮಾಡ್ತಿದ್ರೆ ಅವನು ರಿಯಲೈಸ್ ಮಾಡ್ತಾ ಇದ್ದಾನೆ, ಅಥವಾ ಅವರು ರಿಯಲೈಸ್ ಮಾಡ್ತಾ ಇದ್ದಾರೆ, ಹೈ ರಿಗ್ರೆಟ್ನಲ್ಲಿ ಇದ್ದಾರೆ. ಅದರಲ್ಲೇ ಈ ಹೀಲಿಂಗ್ ಆಗ್ತಾ ಇದೆ. ಮೇ ಬಿ ಈಗ ನಿಮಗೆ ಅದರ ರಿಸಲ್ಟ್ ಕಾಣಿಸ್ದೇ ಇರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಅದರ ರಿಸಲ್ಟ್ ಕಾಣಿಸುವ ಎನರ್ಜಿ ಇದೆ. ರಿಗ್ರೆಟ್ ಎನರ್ಜಿ. ಈಗ ಅವರ ಎನರ್ಜಿಯಲ್ಲಿ ಇಷ್ಟೊಂದು ರಿಗ್ರೆಟ್ ಯಾಕಿದೆ ಅಂದರೆ, ನೀವು ಮಾಡಿದ್ದು ಯಾವ ರೀತಿಯಲ್ಲಿ ಆದರೂ ಕೂಡ ನಿಮ್ಮ ಪ್ರೀತಿ, ನಿಮ್ಮ ಎಮೋಷನ್ಸ್ ಅದು ಈಗ ವರ್ಕ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಅವರ ತಪ್ಪುಗಳ ಬಗ್ಗೆ ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಜೊತೆಗೆ ರಿಯೂನಿಯನ್ ಆಗಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಪರವಾಗಿ ನಿಲ್ಲಬೇಕು ಅನ್ನಿಸ್ತಾ ಇದೆ, ನಿಮಗಾಗಿ ಧೈರ್ಯ ತೋರಿಸ್ಬೇಕು ಅನ್ನಿಸ್ತಾ ಇದೆ. ಒಂದು ಟೈಮ್ನಲ್ಲಿ ನೀವು ಬಯಸಿದ್ದು ಅವರು ನಿಮ್ಮ ಪರವಾಗಿ ನಿಲ್ಲಬೇಕು ಅಂತ, ಅಥವಾ ಅವರು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ಆಗಿತ್ತು. ಆದರೆ ಆಗ ಅವರು ಅದನ್ನು ಮಾಡಲಿಲ್ಲ. ಆದರೆ ಈಗ ನಿಮಗೆ ಜಸ್ಟಿಸ್ ಸಿಗುವ ಎನರ್ಜಿ ಇದೆ, ನೀವು ಬಯಸಿದ ರೀತಿಯಲ್ಲಿ ಥಿಂಗ್ಸ್ ನಡೆಯುವ ಎನರ್ಜಿ ಇದೆ. ಅವರು ನಿಮ್ಮ ಹತ್ರ ಬಂದು ಸಾರಿ ಹೇಳುವ ಮೂಲಕ ಜಸ್ಟಿಸ್ ಕೊಡ್ಬೋದು, ಅಥವಾ ಯೂನಿವರ್ಸ್ ನಿಮ್ಮ ಪರವಾಗಿ ಜಸ್ಟಿಸ್ ಮಾಡ್ಬೋದು. ಒಂದು ರೀತಿಯಲ್ಲಿ ಈಗಾಗಲೇ ಜಸ್ಟಿಸ್ ಆಗ್ತಾ ಇದೆ ಅನ್ನೋ ಎನರ್ಜಿ ಇದೆ. ಒಂದು ಟೈಮ್ನಲ್ಲಿ ಮೇ ಬಿ ನೀವು ತುಂಬ ಅತ್ತಿರಬಹುದು, ಕಣ್ಣೀರು ಹಾಕಿರಬಹುದು, ತುಂಬ ನೋವು ಅನುಭವಿಸಿರ್ಬೋದು. ಇವತ್ತಿಗೂ ನಿಮ್ಮಲ್ಲಿ ಕೆಲವರ ಎನರ್ಜಿ ಅದೇ ರೀತಿ ಇದೆ, ಇನ್ನೂ ಕೆಲವರು ಅದರಿಂದ ಹೊರಗಡೆ ಬಂದಿಲ್ಲ. ಆದರೆ ನೀವು ಯಾವ ಎನರ್ಜಿಯಲ್ಲಿದ್ದರೂ ಕೂಡ ನಿಮ್ಮ ಪಾರ್ಟ್ನರ್ ಈಗ ಅದೇ ಎನರ್ಜಿಯಲ್ಲಿದ್ದಾರೆ. ಅವರು ನಿಮಗಾಗಿ ಅಳ್ತಾ ಇದ್ದಾರೆ ಅನ್ನೋ ಎನರ್ಜಿ, ನಿಮಗಾಗಿ ತವಕ ಪಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ನಿಮಗಾಗಿ
ಕಾಯ್ತಾ ಇದ್ದಾರೆ. ಅವರಿಗೆ ನಿಮ್ಮ ಕಡೆ ಜಸ್ಟಿಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಯೂನಿವರ್ಸ್ ಕೂಡ ನಿಮ್ಮ ಪರವಾಗಿ ಜಸ್ಟಿಸ್ ಮಾಡ್ತಾ ಇದೆ. ನಿಧಾನವಾಗಿ ಆದರೂ ಜಸ್ಟಿಸ್ ಆಗ್ತಾ ಇದೆ. ಯಾಕೆಂದರೆ ಈಗ ಅವರ ಲೈಫ್ನಲ್ಲಿ ಯಾವುದೂ ಸರಿಯಾಗಿ ನಡೀತಾ ಇಲ್ಲ. ಅವರು ರಿಪೀಟೆಡ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಬಯಸಿದ ಜಸ್ಟಿಸ್ ಈಗ ನಿಧಾನವಾಗಿ ನಡೀತಾ ಇದೆ. ಒಳ್ಳೆಯದಾಗೋದಕ್ಕೆ ಯಾವಾಗಲೂ ಟೈಮ್ ಬೇಕಾಗುತ್ತೆ. ಯಾವುದು ಇನ್ಸ್ಟೆಂಟ್ ಆಗೋದಿಲ್ಲ. ಕೆಟ್ಟದ್ದು ಬೇಗ ಆಗ್ಬೋದು, ಆದರೆ ಸರಿಯಾಗೋದಕ್ಕೆ ಟೈಮ್ ಬೇಕಾಗುತ್ತೆ. ಅದೇ ಟೈಮ್ ಈಗ ಕಾಣಿಸ್ತಾ ಇದೆ. ಬ್ರೋಕನ್ ಹಾರ್ಟ್ ಎನರ್ಜಿ. ಅವರು ಮನಸ್ಸಿನ ಒಳಗಡೆ ಸಂಪೂರ್ಣವಾಗಿ ಡೌನ್ ಆಗಿದ್ದಾರೆ. ಅವರ ಹಾರ್ಟ್ ಸಂಪೂರ್ಣವಾಗಿ ಡೌನ್ ಆಗಿದೆ. ಅವರು ಅವರ ಲೈಫ್ನಲ್ಲೇ ಸಂಪೂರ್ಣ ಬ್ರೇಕ್ ಡೌನ್ ಆಗಿದ್ದಾರೆ. ಒಂಟಿತನ, ಒಬ್ಬರೇ ಇರೋದು, ನೋವಿನಲ್ಲಿರೋದು, ಡಿಸ್ಟರ್ಬ್ ಆಗಿರೋದು, ಇವೆಲ್ಲವೂ ಅವರು ಡೀಪ್ ಡೌನ್ ಸಂಪೂರ್ಣವಾಗಿ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ನೆನಪು ಬರ್ತಾ ಇದೆ. ನಿಮ್ಮ ಮೇಲಿನ ಲವ್, ಫೀಲಿಂಗ್ಸ್ ಇವೆಲ್ಲವೂ ಇನ್ನೂ ಅವರೊಳಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಇಂಟ್ರೆಸ್ಟ್ ಇನ್ನೂ ನಿಮ್ಮ ಮೇಲಿದೆ ಅನ್ನೋ ಎನರ್ಜಿ ಇದೆ. ರಿಲೇಷನ್ಶಿಪ್ ಬ್ಲಾಕ್ ಎನರ್ಜಿ. ಅವರು ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಕೊಂಡಿದ್ದು, ಅದರ ಹಿಂದೆ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಅಥವಾ ಸಿಚುವೇಶನ್ ಅನ್ನೋದು ಇರಬಹುದು. ಮೇ ಬಿ ಕ್ಯಾಸ್ಟ್ ಇಶ್ಯೂ ಆಗಿರಬಹುದು, ಕಲ್ಚರ್ ಇಶ್ಯೂ ಆಗಿರ್ಬೋದು, ರಿಲಿಜಿಯನ್ ಇಶ್ಯೂ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು. ಇಂತಹ ಯಾವುದಾದ್ರೊಂದು ಕಾರಣ ಕೂಡ ಇರ್ಬೋದು. ಅಥವಾ ಬೇರೆ ಯಾವುದೋ ಒಂದು ಸಿಚುವೇಶನ್ ಬಂದಿರ್ಬೋದು. ಅಥವಾ ಏಜ್ ಡಿಫ್ರೆನ್ಸ್ ಕೂಡ ಕಾರಣ ಆಗಿರ್ಬೋದು. ಅಥವಾ ಸೊಸೈಟಿಯ ಒಂದು ಪ್ರೆಷರ್ ಕಾರಣ ಆಗಿರ್ಬೋದು. ಯಾವ ಕಾರಣ ಇದ್ದರೂ ಕೂಡ ಅವರು ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ. ಜನ ಏನು ಹೇಳ್ತಾರೆ, ಸೊಸೈಟಿ ಏನು ಹೇಳುತ್ತೆ ಅದೇ ಯೋಚನೆ ಮಾಡ್ತಾಯಿದ್ರು. ಇವತ್ತಿಗೂ ಇಷ್ಟು ಡಿಸ್ಟೆನ್ಸ್ ಆದಮೇಲೆ ಈಗ ಹೇಗೆ ಹೇಳಿ, ಹೇಗೆ ಎಕ್ಸ್ಪ್ರೆಸ್ ಮಾಡಲಿ, ಹೇಗೆ ಲವ್ ತೋರಿಸ್ಲಿ ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಅವರ ಹಾರ್ಟ್ನಲ್ಲಿ ಮಾತ್ರ ನೀವಿದ್ದೀರ. ಅವರು ನಿಮಗೆ ತುಂಬ ಪ್ರೀತಿಯನ್ನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಮೇ ಬಿ ನಾನು ಕೊಡಬೇಕಾಗಿದ್ದ ಲವ್ವನ್ನು ಕೊಡಲಿಲ್ಲ, ನಾನು ತೋರಿಸ್ಬೇಕಾಗಿದ್ದ ಲವ್ವನ್ನು ತೋರಿಸ್ಲಿಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನಿಮಗಾಗಿ ಮಾಡಬೇಕಾಗಿದ್ದ ಹಲವಾರು ವಿಷಯಗಳನ್ನು ಅವರು ಮಾಡಲೇ ಇಲ್ಲ. ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಅವರಿಗೆ ತುಂಬ ಬೇಸರ ಆಗ್ತಾ ಇದೆ. ನಾನು ಅವರಿಗೆ ಪ್ರೀತಿಯನ್ನು ಕೊಟ್ಟಿದ್ರೆ, ಅವರನ್ನು ಅರ್ಥ ಮಾಡ್ಕೊಂಡಿದ್ರೆ, ಅವರಿಗಾಗಿ ಇನ್ನಷ್ಟು ಎಫರ್ಟ್ ಹಾಕಿದರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಫೀಲಿಂಗ್ಸನ್ನು ಹೇಳಿದರೆ, ಎಕ್ಸ್ಪ್ರೆಸ್ ಮಾಡಿದರೆ ಇವತ್ತಿಗೆ ಈ ಸಿಚುವೇಶನ್ ಬರ್ತಾ ಇರಲಿಲ್ಲ, ಈ ಪ್ರಾಬ್ಲಮ್ಸ್ ಬರ್ತಾ ಇರಲಿಲ್ಲ, ಇದೆಲ್ಲವೂ ಆಗ್ತಾ ಇರಲಿಲ್ಲ. ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅವರೊಳಗೆ ಯಾವುದೇ ಪೀಸ್ ಇಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಪ್ರಿಸಿಯೇಷನ್ ಎನರ್ಜಿ. ಈಗ ಅವರು ನಿಮ್ಮ ಎಫರ್ಟ್ಸ್ಗಳಿಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ನೀವು ಅವರನ್ನು ಯಾವ ರೀತಿಯಲ್ಲಿ ಲೈಕ್ ಮಾಡ್ತಾ ಇದ್ರೋ, ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರೋ, ಅವರಿಗಾಗಿ ಏನೆಲ್ಲ ಎಫರ್ಟ್ ಹಾಕಿದ್ರೋ ಅದೆಲ್ಲವನ್ನು ಈಗ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಈಕ್ವಲ್ ಬ್ಯಾಲೆನ್ಸ್ ಮಾಡಬೇಕಿತ್ತು, ನಾನು ಕೂಡ ಲವ್ ತೋರಿಸ್ಬೇಕಿತ್ತು, ನಾನು ಕೂಡ ಎಕ್ಸ್ಪ್ರೆಸ್ ಮಾಡಬೇಕಿತ್ತು ಅನ್ನೋ ರಿಗ್ರೆಟ್ ಅವ್ರಿಗೆ ಬರ್ತಾ ಇದೆ. ಈಗ ಬರ್ಡನ್ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗಾಗಿ ನೀವು ಎಲ್ಲ ಎಫರ್ಟ್ ಹಾಕಿದರೂ ಕೂಡ ಅವರು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಲೇ ಇಲ್ಲ. ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ, ನಿಮಗೆ ಥ್ಯಾಂಕ್ಫುಲ್ ಆಗಿರಲಿಲ್ಲ ಅನ್ನೋ ನೋವು ಅವರೊಳಗೆ ತುಂಬ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮಗಾಗಿ ಏನೂ ಮಾಡಲಿಲ್ಲ ಅನ್ನೋ ನೋವು ಅವರನ್ನು ಕಾಡ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಅವರು ನಿಮ್ಮ ಜೊತೆಗೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತೊಂದು ಸಲ ಹೊಸದಾಗಿ ಎಲ್ಲವನ್ನು ಆರಂಭಿಸಬೇಕು ಅಂತ ಅನ್ನಿಸ್ತಾ ಇದೆ. ಈ ಸಲ ನಿಮಗೆ ತುಂಬ ಪ್ರೀತಿಯನ್ನು ಕೊಡಬೇಕು, ಯಾವುದೇ ಕೊರತೆ ಇರದಂತೆ ಲವ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಎಮೋಷನ್ಸ್ನಲ್ಲಿ, ಇನ್ವೆಸ್ಟ್ಮೆಂಟ್ನಲ್ಲಿ ಯಾವುದೇ ಕೊರತೆ ಇರಬಾರ್ದು ಅಂತ ಅನ್ನಿಸ್ತಾ ಇದೆ. ನಿಜವಾದ ಲವ್ ಏನು ಅನ್ನೋದನ್ನು ಈಗ ಅವರು ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ ಅನ್ನೋದನ್ನು ಈಗ ಫೀಲ್ ಮಾಡ್ತಾ ಇದ್ದಾರೆ. ಈಕ್ವಲ್ ಬ್ಯಾಲೆನ್ಸ್ ಎನರ್ಜಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಬ್ಯಾಲೆನ್ಸ್ ತರಬೇಕು ಅನ್ನೋ ಎನರ್ಜಿ ಇದೆ. ನೀವೀಗ ಇಂಟ್ರೆಸ್ಟ್ ಇಲ್ಲದೆ ರೀತಿ ಇದ್ದರೂ ಕೂಡ, ಅಥವಾ ಅವರ ಬಗ್ಗೆ ಫೀಲಿಂಗ್ ಇಲ್ಲದೆ ರೀತಿ ಇದ್ದರೂ ಕೂಡ ಅವರಿಗೆ ಅನ್ನಿಸ್ತಾ ಇದೆ, ಈಗ ನಾನು ಲವ್ ತೋರಿಸ್ಬೇಕು, ಲವ್ ಎಕ್ಸ್ಪ್ರೆಸ್ ಮಾಡಬೇಕು, ಅವರಿಗೆ ಬೇಕಾದಂತಹ ಎಮೋಷನ್ಸನ್ನು ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಡಿಸರ್ವ್ ಮಾಡೋದೆಲ್ಲ ಕೊಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ಗಾಗಿ, ನಿಮಗಾಗಿ ಅವರು ಫೀಲ್ ಮಾಡ್ತಾ ಇರುವ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪನ್ನು ಮತ್ತೆ ಗೆಲ್ಲಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹಾರ್ಟನ್ನು ಗೆಲ್ಲಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಗೆಲ್ಲಬೇಕು ಅಂತ ಅನ್ನಿಸ್ತಾ ಇದೆ. ಈ ಸಲ ಮೆಚ್ಯೂರಾಗಿ ಎಲ್ಲವನ್ನು ಹ್ಯಾಂಡಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಇಮ್ಮೆಚ್ಯೂರ್ ಡಿಸಿಷನ್ ತಗೊಂಡಿದ್ರು, ಅದೆಲ್ಲವೂ ತಪ್ಪಾಗಿದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಎಮೋಷನ್, ನಿಮ್ಮ ಇನ್ವೆಸ್ಟ್ಮೆಂಟ್ ಇವೆಲ್ಲವನ್ನು ಸಂಪೂರ್ಣವಾಗಿ ಅವರು ಫೀಲ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಸೆಲ್ಫ್ ವರ್ತ್ ಎನರ್ಜಿ. ಅವರು ನಿಮಗೆ ಕೊಟ್ಟ ನೋವು, ಕೊಟ್ಟ ಪೇಯ್ನ್, ಕ್ರಿಯೇಟ್ ಮಾಡಿದ ಪ್ರಾಬ್ಲಮ್ಸ್ ಇವೆಲ್ಲವನ್ನು ಈಗ ನೆನಪಿಸ್ಕೊಳ್ತಾ ಇದ್ದಾರೆ. ಯಾವಾಗಲೂ ನಿಮಗೆ ಟ್ರಬಲ್ ಮಾತ್ರ ಕೊಟ್ಟರು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಅದಕ್ಕಾಗಿ
ನೀವು ಇವ್ರ ಜೊತೆ ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅವರು ಅವರನ್ನೇ ತುಂಬ ಲೋ ವ್ಯಾಲ್ಯೂನಲ್ಲಿ ನೋಡ್ಕೊಳ್ತಾ ಇದ್ದರು. ಅವರ ಬಗ್ಗೆ ಮಾತ್ರ ತುಂಬ ಲೋ ವೈಬ್ರೇಷನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ಅವರನ್ನು ಅವರು ಹೈ ವ್ಯಾಲ್ಯೂಯಲ್ಲಿ ನೋಡ್ತಾ ಇದ್ರು. ಅವರನ್ನು ಅವರು ಹೆಚ್ಚು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಈಗ ಸಿಚುವೇಶನ್ ಸಂಪೂರ್ಣ ಬದಲಾಗಿದೆ. ಈಗ ಅವರು ನಿಮ್ಮನ್ನು ಹೈ ವ್ಯಾಲ್ಯೂನಲ್ಲಿ ನೋಡ್ತಾ ಇದ್ದಾರೆ. ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ನಿಮ್ಮ ನಿಜವಾದ ಲವ್ ಫೀಲ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ನಿಜವಾದ ಎಮೋಷನ್ಸ್ ಅನ್ನೋದು ಬರ್ತಾ ಇದೆ. ಕಮ್ಯುನಿಕೇಷನ್ ಎನರ್ಜಿ, ಈಗ ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲವನ್ನ ಕ್ಲಿಯರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇವತ್ತಿಗೂ ಅವರ ಹಾರ್ಟ್ನಲ್ಲಿ ನಿಮ್ಮ ಮೇಲಿರುವ ಎಮೋಷನ್ಸ್ ತುಂಬ ಡೀಪ್ ಆಗ್ತಾ ಇದೆ. ಸೊ ಅದನ್ನು ಫೀಲ್ ಮಾಡ್ತಾ ಇದ್ದಾರೆ. ಅವರು ಬಯಸೋದು ಒಂದೇ, ನೀವು ಅವರಿಂದ ದೂರ ಹೋಗಬಾರ್ದು. ಯಾಕೆಂದರೆ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರ ಲೈಫ್ನಲ್ಲಿ ನೀವು ಇರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಕಮಿಟ್ಮೆಂಟ್ ಎನರ್ಜಿ, ಅವರಿಗೆ ಈಗ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಮ ಟ್ರಸ್ಟನ್ನು ಮತ್ತೆ ಗೆಲ್ಲಬೇಕು ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಗಾಗಿ ಎಫರ್ಟ್ ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ಅವರು ನಿಮ್ಮ ಕಡೆ ತುಂಬ ಪ್ಯಾಷನ್ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಅಬ್ಸೆಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿಮ್ಮ ಜೊತೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ. ಒಂದು ಟೈಮ್ನಲ್ಲಿ ಅವರು ತುಂಬ ಡಿಫೆನ್ಸಿವ್ ಆಗಿದ್ದರು. ಅವರ ಎಮೋಷನ್ಸನ್ನು ನಿಮಗೆ ತೋರಿಸ್ತಾ ಇರಲಿಲ್ಲ. ಅವರ ಫೀಲಿಂಗ್ಸನ್ನು ಹೇಳ್ಕೊಳ್ತಾ ಇರಲಿಲ್ಲ. ಆದರೆ ಈಗ ಅವರು ಆ ಲವ್ವನ್ನು ತೋರಿಸ್ಬೇಕು. ನಿಮಗೆ ಅವರು ಫೀಲ್ ಮಾಡುವ ಪ್ರತಿಯೊಂದು ಎಮೋಷನನ್ನು ತಿಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ರೀಯೂನಿಯನ್ ಎನರ್ಜಿ ಇದೆ. ಈಗ ಅವರಿಗೆ ನಿಮ್ಮ ಜೊತೆಗೆ ರೀಯೂನಿಯನ್ ಬೇಕು. ಯಾವ ಪ್ರಾಬ್ಲಮ್ ಬಂದರೂ, ಯಾವ ಡಿಫಿಕಲ್ಟಿ ಬಂದರೂ, ಯಾವುದೇ ಸಿಚುವೇಶನ್ ಬಂದರೂ ಕೂಡ ನಿಮ್ಮ ಕಡೆಗೆ ಬರಬೇಕು ಅನ್ನೋ ನಿರ್ಧಾರ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ನಿಮ್ಮ ಲವ್ ಅವರಿಗೂ ಬೇಕು, ನಿಮಗೆ ಲವ್ ಕೊಡಬೇಕು ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ನಿಮಗೆ ಅವರ ಎಮೋಷನ್ಸನ್ನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಸಂಪೂರ್ಣವಾಗಿ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಅನ್ನೋದು ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನನ್ನು ಬೆಟರ್ ಮಾಡಬೇಕು ಅಂದರೆ ಎಷ್ಟೇ ಪ್ರಾಬ್ಲಮ್ ಫೇಸ್ ಆದರೂ ಕೂಡ ಆ ಸಿಚುವೇಶನನ್ನು ಕ್ಲಿಯರ್ ಮಾಡಬೇಕು. ಎಷ್ಟು ಡಿಫಿಕಲ್ಟೀಸ್ ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ಹಾರ್ಟ್ನಲ್ಲಿ ನಿಮ್ಮ ಮೇಲೆ ತುಂಬ ಲವ್ ಅನ್ನೋದು ಇದೆ. ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇರುವಂತಹ, ತುಂಬ ಮಿಸ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಸೊ ಇದು ಇವತ್ತಿನ ನಿಮ್ಮ ಪಾರ್ಟ್ನರ್ ಅವರ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.